ನಮಸ್ಕಾರ ವೀಕ್ಷಕರೇ. ಕ್ಯಾನ್ಸರ್ ಕರ್ಕಾಟಕ ರಾಶಿಯ ಆಗಸ್ಟ್ 2024ನ ಲವ್ ರೀಡಿಂಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನು ನೀವು ಕ್ಯಾನ್ಸರ್ನ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಕ್ಯಾನ್ಸರ್ಗೆ ಯಾವ ಎನರ್ಜಿಯ ಕಾರ್ಡ್ಸ್ ಬರುತ್ತೆ ನೋಡೋಣ. ಓಕೆ, ನಿಮ್ಮ ಪಾಸ್ಟ್ ಎನರ್ಜಿಯಲ್ಲಿ ಬಂದಿರುವಂತಹ ಕಾರ್ಡ್ 8 ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಕಪ್ಸ್. ಪ್ರೆಸೆಂಟ್ ಎನರ್ಜಿಯಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್ ಮತ್ತು ಫ್ಯೂಚರ್ ಎನರ್ಜಿಯ ಕಾರ್ಡ್ನಲ್ಲಿ 8 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್ ಮತ್ತೆ ಸನ್ ಬಂದಿದೆ. ಓಕೆ, ಇಂಟ್ರೆಸ್ಟಿಂಗ್. ನಿಮ್ಮ ರೀಸೆಂಟ್ ಪಾಸ್ಟ್ನಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಬಂದು ನೀವು ಕೆಲಸ ಮಾಡುವ ಸ್ಥಳ ಆಗಿರಬಹುದು, ನಿಮ್ಮ ಕೋವರ್ಕರ್ ಆಗಿರ್ಬೋದು, ಅಥವಾ ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಕಸ್ಟಮರೇ ಆಗಿರ್ಬೋದು, ನಿಮ್ಮ ಬಾಸ್ ಆಗಿರ್ಬೋದು. ಅಂಡ್ ಒಟ್ನಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಆಕರ್ಷಣೆ ಆಗಿರೋದನ್ನ ಅಥವಾ ನೀವು ನಿಮ್ಮ ಪಾರ್ಟ್ನರ್ ಇರೋದನ್ನ ನಾವು ನೋಡ್ಬೋದು ನಿಮ್ಮ ಪಾಸ್ಟ್ ಎನರ್ಜಿಯಲ್ಲಿ. ಅಂಡ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ತುಂಬಾ ಆಕರ್ಷಣೆ, ಫಿಸಿಕಲ್ ಅಟ್ರಾಕ್ಷನ್ ಅಂತ ಏನ್ ಹೇಳ್ತಾರೆ, ದೈಹಿಕ ರೂಪ ಲಾವಣ್ಯ ಅಥವಾ ಮೇಲಾಗಿದ್ರೆ ತುಂಬಾ ಹ್ಯಾಂಡ್ಸಮ್ ಆಗಿರ್ಬೋದು ಅವರು, ಬಿಕಾಸ್ ಇಲ್ಲಿ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಪೇಜ್ ಆಫ್ ಕಪ್ಸ್. ಬಹಳಷ್ಟು ಮಂದಿಗೆ ನಿಮ್ಮಿಬ್ಬರ ನಡುವೆ ಸಾಕಷ್ಟು ಫಿಸಿಕಲ್ ಅಟ್ರಾಕ್ಷನ್, ದೈಹಿಕ ಸಂಬಂಧದಲ್ಲಿ ಕೂಡ ಇನ್ವಾಲ್ವ್ ಆಗಿರಬಹುದು. ಕಂಪ್ಲೀಟ್ಲಿ ನೋ ಜಡ್ಜ್ಮೆಂಟ್ ಇಲ್ಲಿ, ಅದು ನಿಮ್ಮ ಪರ್ಸನಲ್ ಚಾಯ್ಸ್ ಮತ್ತೆ ನಿಮ್ಮ ಪರ್ಸನಲ್ ಡಿಸಿಷನ್ ಆಗಿರುತ್ತೆ. ಅಥವಾ ನಾನು ಹೇಳ್ದಂಗೆ ಫಿಸಿಕಲ್ ಅಟ್ರಾಕ್ಷನ್, ರೂಪ ಲಾವಣ್ಯ, ಮೇಲಾಗಿದ್ರೆ ಹ್ಯಾಂಡ್ಸಮ್ ಆಗಿದ್ರು ಅಂತ ಹೇಳ್ಬಹುದು. ಬಟ್ ನಿಮ್ಗೆ ಅನ್ಸಿರ್ಬಹುದು ಒಂದು ರಿಲೇಶನ್ಶಿಪ್ ಅಲ್ಲಿ ಬರೀ ಅದಷ್ಟೇ ಸಾಕಾಗಲ್ಲ ಅಂತ. ಇಲ್ಲಿ ಒಂದು ಇಮೋಷನಲ್ ಬಾಂಡಿಂಗ್ ನ ಅವಶ್ಯಕತೆ ಇದೆ, ಅಥವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವ ಗುಣ ಇಲ್ಲಿ ಬೇಕಾಗಿದೆ. ನೀವಿಬ್ಬರು ಬೇರೆ ಆಗಿರುವ ಎನರ್ಜಿಯನ್ನ ನಾವು ನೋಡ್ಬೋದು. ಐಸೋಲೇಷನ್ ಕಾರ್ಡ್, 5 ಆಫ್ ಪೆಂಟಿಕಲ್ಸ್. ಬಟ್ ಯು ಆರ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್, ನೀವು ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇರೋದನ್ನ ನೋಡಬಹುದು. ಇನ್ನು ಕೆಲವು ಕರ್ಕಾಟಕ ರಾಶಿಯವ್ರಿಗೆ ಇಲ್ಲಿ ಒಬ್ರು ಮನಿ ಮೈಂಡೆಡ್ ಆಗಿದ್ದೀರಾ ಅಥವಾ ವರ್ಕೋಹಾಲಿಕ್ ಇದ್ದೀರಾ. ಇನ್ನೊಬ್ರು ಸ್ವಲ್ಪ ಚಂಚಲ ಮನಸ್ಸು, ಫ್ಲರ್ಟ್ ಮಾಡೋದಾಗಿರ್ಬೋದು, ಅಥವಾ ಅದೇ ನಾನು ಹೇಳ್ದಂಗೆ ಫಿಸಿಕಲ್ ಅಟ್ರಾಕ್ಷನ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು. ಎರಡು ಗುಣಗಳ ವ್ಯಕ್ತಿಗಳನ್ನ ನಾನು ನೋಡ್ತಾ ಇದ್ದೀನಿ. ಇದು ನೀವಾಗಿರ್ಬೋದು, ನಿಮ್ ಪರ್ಸನ್ ಆಗಿರ್ಬೋದು. ಇಬ್ರಲ್ಲಿ ಯಾರು ಒಬ್ರು ಮನಿ ಮೈಂಡೆಡ್ ಆಗಿದ್ದೀರಾ, ಇನ್ನೊಬ್ರು ಬರೀ ಆಕರ್ಷಣೆ, ಫ್ಲರ್ಟ್ ಮಾಡೋದು, ಚಂಚಲತೆ, ಆ ಥರ ಗುಣಗಳನ್ನ ಹೊಂದಿದ್ದೀರಿ. ಇನ್ನು ನಿಮ್ಮ ಪ್ರೆಸೆಂಟ್ ಕಾರ್ಡ್ ನಲ್ಲಿ ಬಂದಿರುವಂತಹ ಕಾರ್ಡ್ಸ್ ಪೇಜ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್. ಇದು ನಿಮ್ ಕಣ್ಮುಂದೆನೆ ಇರುವಂತ ಆಪರ್ಚುನಿಟಿ, ಅಥವಾ ನೀವು ಮನ್ಸ್ ಮಾಡಿದ್ರೆ ಒಂದು ನ್ಯೂ ಜರ್ನಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಶುರು ಮಾಡಬಹುದು. ಬಟ್ 4 ಆಫ್ ಪೆಂಟಿಕಲ್ಸ್ ನೀವು ಯಾವುದೋ ವಿಚಾರವಾಗಿ ಹೋಲ್ಡ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾಸ್ಟ್ ಪರ್ಸನ್ಗೋಸ್ಕರ ಆಗಿರ್ಬೋದು, ಅಥವಾ ಸಾಕಷ್ಟು ಪೆಂಟಿಕಲ್ಸ್ ಕಾರ್ಡ್ಗಳನ್ನ ನಾನು ನೋಡ್ತಾ ಇರೋದ್ರಿಂದ ದುಡ್ಡಿನ ವಿಚಾರ ಆಗಿರ್ಬೋದು, ನಿಮ್ಮಿಬ್ರು ಮಧ್ಯೆ ರೆಸಿಸ್ಟೆನ್ಸ್ ನ ಅದು ಕ್ರಿಯೇಟ್ ಮಾಡ್ತಾ ಇದೆ. ಏನೋ ಒಂದು ದುಡ್ಡಿನ ವಿಚಾರ ಅಥವಾ ಮನಿ ಇನ್ವಾಲ್ವ್ಡ್ ಇನ್ ಯುವರ್ ರಿಲೇಶನ್ಶಿಪ್ ಅನ್ನೋದನ್ನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಕೂಡ ನಾನು ನೋಡಬಹುದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ಅಥವಾ ನೀವು ಡೀಲ್ ಮಾಡ್ತಿರೋ ಪರ್ಸನ್ ಕ್ಯಾನ್ಸರ್, ಸ್ಪೈಸೀಸ್, ಸ್ಕಾರ್ಪಿಯೋ ಆಗಿರ್ಬೋದು. ವೃಶ್ಚಿಕ ರಾಶಿ, ಮೀನ ರಾಶಿ, ಕರ್ಕಾಟಕ ರಾಶಿ, ಅಥವಾ ಆ ಗುಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರ್ಬೋದು. ಬಟ್ ಒಂದೊಂದ್ಸತಿ ಈ ಕ್ವೀನ್ ಆಫ್ ಕಪ್ಸ್ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ಡೀಪ್ ಇಮೋಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಬಹುದು. ಅಫ್ಕೋರ್ಸ್ ಒಬ್ರು ದೈಹಿಕವಾಗಿ ಇನ್ವಾಲ್ವ್ ಆಗಿದ್ದಾರೆ ನಿಮ್ಮಲ್ಲಿ ಯಾರು ಒಬ್ರು ಅಂತಂದ್ರೆ ಅದು ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತೆ ನಮ್ಮ ಬಾಡಿ. ನಾವು ಪ್ರಾಣಿಗಳಲ್ಲ ಅಲ್ವಾ, ಒಬ್ಬ ಸ್ಪರ್ಶ ನಮ್ಮ ದೇಹದಲ್ಲಿ ಮೆಮೊರಿಯನ್ನ ಕ್ರಿಯೇಟ್ ಮಾಡಿರುತ್ತೆ. ಅಂಡ್ ಕ್ಯಾನ್ಸರ್ ಕರ್ಕಾಟಕ ರಾಶಿ ಸ್ವಲ್ಪ ಭಾವನಾತ್ಮಕ ಜೀವಿಗಳು, ರಾಶಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಅದು ಕೂಡ ಆಗಿರ್ಬೋದು. ನಾನು ಹೇಳ್ದಂಗೆ ಪೆಂಟಿಕಲ್ಸ್ ಕೂಡ ಇರೋದ್ರಿಂದ ಒಬ್ರು ಮನಿ ಮೈಂಡೆಡ್ ಜಿಪುಣರಾಗಿರ್ಬಹುದು. ನೋ ಜಡ್ಜ್ಮೆಂಟ್, ಯಾರನ್ನು ಜಡ್ಜ್ ಮಾಡ್ತಾ ಇಲ್ಲ ನಾನು, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಗುಣಗಳನ್ನ ಹೊಂದಿರ್ತಾರೆ. ಅವರು ಬೆಳೆದು ಬಂದ ವಾತಾವರಣ ಅವ್ರನ್ನ ಹಾಗೆ ಮಾಡಿರ್ಬಹುದು. ಯಾಕಂದ್ರೆ ಇಲ್ಲಿ ಈ ವ್ಯಕ್ತಿನ ನೀವು ನೋಡಬಹುದು, ಪೆಂಟಿಕಲ್ಸ್ ನ ಹಿಡ್ಕೊಂಡು ಹೋಲ್ಡ್ ಮಾಡ್ತಿರೋದು. ಅವ್ರಿಗೆ ಇಮೋಷನ್ಸ್ ಇಲ್ಲ, ಬರೀ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ಬಹುದು. ನೀವು ಆಗಿರ್ಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಆಗಿರ್ಬೋದು.
ಅಂಡ್ ನಂಗೆ ನಿಮ್ ರೀಡಿಂಗ್ಸ್ ಅಲ್ಲಿ ಸ್ಟ್ರಾಂಗ್ ಟಾರಸ್ ರಾಶಿಯ ಎನರ್ಜಿಯನ್ನ ನೋಡ್ತಾ ಇದೀನಿ. ಪೆಂಟಿಕಲ್ಸ್ ಇರೋದ್ರಿಂದ ಭೂತತ್ವದ ರಾಶಿಗಳು ಕೂಡ ಆಗಿರ್ಬೋದು. ನನ್ಗೆ ಸ್ಟ್ರಾಂಗ್ ಆಗಿ ಟಾರಸ್ ವೃಷಭ ರಾಶಿ ಅಂತ ಅನ್ನಿಸ್ತಾ ಇದೆ. ಅಥವಾ ಯಾವುದೇ ರಾಶಿ ಆಗಿರ್ಬೋದು, ಅಥವಾ ಆ ರಾಶಿಯನ್ನ ಹೊಂದಿರುವಂತಹ ಗುಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರ್ಬೋದು. ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ, ಬಿಕಾಸ್ ಈ ಡೀಪ್ ಇಮೋಷನ್ಸ್ ನೋಡ್ತಾ ಇದ್ರೆ ನೀವು ಭಾವನೆಯನ್ನ ಏನೋ ಒಂದು ದುಃಖದ ಭಾವನೆ ಕೂಡ ನಾನು ನೋಡ್ತಾ ಇದ್ದೀನಿ. ಬಿ ಸ್ಟ್ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಫ್ಯೂಚರ್ ಕಾರ್ಡ್ಸ್ ನಲ್ಲಿ 8 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್ ಮತ್ತೆ ಸನ್ ಕಾರ್ಡ್ ಬಂದಿದೆ. ನೀವು ಫ್ಯೂಚರ್ ಅಲ್ಲಿ ನಿಮಗ್ ಬೇಕಾದ ಸಂತೋಷವನ್ನ ಅನುಭವಿಸ್ಬೇಕಂದ್ರೆ ಈ ಒಂದು ಸಂಬಂಧ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಫ್ಯೂಚರ್ ನಲ್ಲಿ ಮಾತಾಡ್ತೀರಾ, ಮನಸ್ ಬಿಚ್ಚು ಮಾತಾಡ್ತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಮಾತಾಡಿ. ಏನೇ ಮಾತಾಡಿದ್ರು ನಿಮ್ಮ ಭಾವನೆಯನ್ನ ಒಂದು ಹಿಡ್ದಿಟ್ಕೊಳ್ಳಿ. ನೀವು ಭಾವನಾತ್ಮಕ ವ್ಯಕ್ತಿಗಳಾಗಿರೋದ್ರಿಂದ ಸ್ವಲ್ಪ ಇಮೋಷನಲ್ ಫೂಲ್ ಆಗೋದು ಬೇಡ ಅಂತ ನಾನು ಹೇಳ್ತೀನಿ. ನೀವು ಕಮ್ಯುನಿಕೇಶನ್ ಮಾಡೋದನ್ನ ಫ್ಯೂಚರ್ ಅಲ್ಲಿ ನಾನು ನೋಡ್ಬೋದು ಎಂಡ್ ಆಫ್ ಆಗಸ್ಟ್ ಅಥವಾ ಮಿಡ್ ಆಫ್ ಆಗಸ್ಟ್. ಇನ್ನು ಕೆಲವೊಂದು ಕರ್ಕಾಟಕ ರಾಶಿಯವ್ರಿಗೆ ನಿಮ್ಮ ಪಾರ್ಟ್ನರ್ ನಿಂದ ಈ ಸಂಬಂಧವನ್ನ ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಸ್ ಕಾಣೋದಿಕ್ಕೆ, ಇದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಷನ್ ಕಾಣೋದು 3 ಆಫ್ ವಾಂಡ್ಸ್. ಅವ್ರ ಹತ್ರ ಕಮ್ಯುನಿಕೇಟ್, ಅವರೇ ನಿಮ್ಮ ಪಾರ್ಟ್ನರೇ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ಬೋದು ಫ್ಯೂಚರ್ ಅಲ್ಲಿ. ಅದು ನಿಮ್ಗೆ ಸಂತೋಷವನ್ನ ತಂದ್ಕೊಡ್ಬಹುದು. ನಿಮ್ಗೆ ಯಾವ್ದು ರೆಸನೇಟ್ ಆಗುತ್ತೆ ಹಾಗೆ ತಗೊಳ್ಳಿ, ಬಿಕಾಸ್ ಎನರ್ಜೀಸ್ ಆರ್ ಫ್ಲೂಯಿಡ್. ಅಂಡ್ ನಾನು ಶಫಲ್ ಮಾಡಿದ ಕಾರ್ಡ್ ಅಲ್ಲಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ನಾನು ಅಗೇನ್ ಫೂಲ್ ಕಾರ್ಡ್ ಅನ್ನ ನೋಡ್ತಾ ಇದ್ದೀನಿ. ಫೂಲ್ ಬಂದು ಟ್ಯಾರೋ ಕಾರ್ಡ್ ನ ಮೊದಲನೇ ಕಾರ್ಡ್, 0 ಅಂತ ಇಲ್ಲಿ ಮೆನ್ಷನ್ ಮಾಡಿರೋದು ನಿಮ್ಗೆ ಕಾಣಿಸ್ತಿರ್ಬೋದು. ಇದು ಟ್ಯಾರೋನ ಮೊದಲನೇ ಕಾರ್ಡ್. ಅಂದ್ರೆ ನೀವು ಏನೋ ನಿಮ್ಗೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ಇದು ಒಂದು ಅಡ್ವೆಂಚರಸ್, ಗೊತ್ತಿಲ್ಲದೆ ಇರುವಂತಹ ರಿಸ್ಕ್ ತಗೊಳ್ಳುವಂತಹ ದಾರಿ ಅಥವಾ ರಿಲೇಶನ್ಶಿಪ್ ಅಂತ ನಿಮ್ಗೆ ಅನ್ನಿಸ್ತಿರ್ಬಹುದು. ಅಥವಾ ನೀವು ಫ್ಯೂಚರ್ ಅಲ್ಲಿ ಈ ಅಡ್ವೆಂಚರಸ್ ಪಾರ್ಟ್ನರ್ಶಿಪ್ಗೆ ನೀವು ಕಾಲಿಡಬಹುದು. ಅಂಡ್ ಎಸ್ 2 ಆಫ್ ಕಪ್ಸ್ ಬಂದಿದೆ. ಪೊಟೆನ್ಶಿಯಲ್ ಸೋಲ್ಮೇಟ್ ಆಗಿರಬಹುದು ನೀವಿಬ್ರು. ಅಂಡ್ ಹೆರಫೆಂಟ್ ಬಂದಿದೆ. ಅಗೇನ್ ವೃಷಭ ರಾಶಿಯ ಎನರ್ಜಿ ಇದು. ಮ್ಯಾರೇಜ್ ಕಾರ್ಡ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಕೆಲವು ವೀಕ್ಷಕರು ಇದು ಮ್ಯಾರಿಡ್ ರಿಲೇಶನ್ಶಿಪ್ ಕೂಡ ಆಗಿರ್ಬೋದು. ಬನ್ನಿ ಹಾಗಾದ್ರೆ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಹೇಳ್ತಾರೆ ನೋಡೋಣ. ಓಕೆ, ನನ್ನ ರೀಡಿಂಗ್ಸ್ ನಲ್ಲಿ ನೆಗೆಟಿವ್ ಆಗಿ ಹೇಳೋದಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ, ಬಿಕಾಸ್ ಇಲ್ಲಿ ಸೆಪರೇಷನ್ ಅಂತ ಕಾರ್ಡ್ ಬಂದಿದೆ ರೊಮ್ಯಾನ್ಸ್ ಏಂಜಲ್ಸ್ ನಲ್ಲಿ. ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಪಾರ್ಟ್ನರ್ ಈಸ್ ಆನ್ ದ ಹೊರೈಸನ್. ಇದು ಸೆಪರೇಷನ್ ಅಂದ್ರೆ ಕಂಪ್ಲೀಟ್ ಸೆಪರೇಷನ್ ಅಂತ ತಿಳ್ಕೊಳ್ಳೋದು ಬೇಡ. ಯಾಕಂದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ ಕೂಡ ಸೆಪರೇಟ್ ಆಗ್ತಿರ್ಬಹುದು ಕೆಲವೊಬ್ರು. ಅಂಡ್ ವೆಡ್ಡಿಂಗ್, ದಿಸ್ ಸಿಚುಯೇಷನ್ ಇನ್ವಾಲ್ವ್ಸ್ ಮ್ಯಾರೇಜ್. ನಾನು ಹೇಳ್ದಂಗೆ ಇದು ದಾಂಪತ್ಯ ಜೀವನ ಆಗಿರ್ಬೋದು. ತುಂಬಾ ಫಿಸಿಕಲ್ ಅಬ್ಯೂಸ್ ಅಥವಾ ಇಮೋಷನಲ್ ಅಬ್ಯೂಸ್ ಆಗಿದ್ರೆ ಐ ಥಿಂಕ್ ಅಂತವ್ರ ಜೊತೆ ಇರೋದು ಬೇಡ. ಥ್ಯಾಂಕ್ ಗಾಡ್ ನಾವು 2024ನ ಫಾರ್ವರ್ಡ್ ಥಿಂಕಿಂಗ್ ಮೆಂಟಾಲಿಟಿ ಜನರ ಜೊತೆ ಇದ್ದೀವಿ. ಸೊ ನೀವು ಕೆಲವೊಬ್ರು ಡಿವೋರ್ಸ್ಗೆ ಕೂಡ ಯೋಚನೆ ಮಾಡ್ತಿರ್ಬಹುದು. ಇಲ್ಲಿ ಜಡ್ಜ್ ಮಾಡೋದು ಬೇಡ, ಅವರವರ ವೈಯಕ್ತಿಕ ಬದುಕಾಗಿರುತ್ತೆ. ಸೊ ಇದಾಗಿತ್ತು ನನ್ನ ರೀಡಿಂಗ್ ಕರ್ಕಾಟಕ ರಾಶಿ. ಇನ್ನು ನನ್ನ ರೀಡಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.